ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೊಂಬೆ ಮನೆಗೆ ಬಂದಿದ್ದೀನಿ. ಎಲ್ಲಿ ಅಂದರೆ ಇದಿರೋದು ಬಸವನಗುಡಿಯಲ್ಲಿ. ನೋಡ್ಬೋದು ನೀವು ಎಷ್ಟು ಥರ ಬೊಂಬೆಗಳಿದೆ ಅಂತ. ಇಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಇದಿಲ್ಲ ಅನ್ನಂಗಿಲ್ಲ, ಎಲ್ಲನೂ ಇದೆ. ಹಾಗೆ ನೀವು ಇಲ್ಲಿ ಬಂದರೆ ಇವ್ರು ಡಿಸಪಾಯಿಂಟ್ಮೆಂಟ್ ಮಾಡೋದೇ ಇಲ್ಲ, ಅಷ್ಟು ಥರ ಥೀಮ್ ಬೇಸ್ಡ್ ಬೊಂಬೆಗಳಿದೆ. ಪೇಪರ್ ಮೆಶ್ ಆಗಿರ್ಬೋದು, ಕೊಂಡಪಲ್ಲಿ ಆಗಿರ್ಬೋದು, ಹಾಗೆ POC ಆಗಿರ್ಬೋದು, ಎಲ್ಲ ಥರ ಬೊಂಬೆಗಳಿದೆ. ಹಾಗೆ ಈಗ ಓನರ್ ಹತ್ರನೂ ಕೇಳೋಣ ಯಾವ ರೀತಿ ಇದೆ, ಎಷ್ಟು ವರ್ಷದಿಂದ ಇದನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಅಂತ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ದಸರಾ ಬೊಂಬೆಗಳಂತೂ ಇಲ್ಲಿ ಸಾಕಷ್ಟಿದೆ. ಹೌದು ಮೇಡಮ್. ಸೊ ನೀವು ನಮಗೆ ಯಾವ ರೀತಿ ಬೊಂಬೆಗಳಿದೆ, ಹಾಗೆ ಥೀಮ್ಸ್ ಪ್ರಕಾರ ಇದೆಯಾ ಏನು ಅಂತ ಎಲ್ಲಾನು ತಿಳಿಸಿ. ಹಾಗೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಅಂತಾನು ಹೇಳಿ ಸರ್. ಓಕೆ ಮಾ, ಇದು ಸುಮಾರು 20-25 ವರ್ಷ ಆಯಿತು ಇಲ್ಲಿ ಈ ದಸರಾ ಬೊಂಬೆ ಮನೆ ಓಪನ್ ಆಗಿ. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಇಲ್ಲಿ ಕೆಲವರು ಹುಡ್ಕೊಂಬಂದು ತೊಗೊಂಡೋಗುವಂಥ ಒಂದು ಪರಿಸ್ಥಿತಿ ಏನಪ್ಪ ಅಂದರೆ ಅವ್ರಿಗೆ ಬೇಕಾಗಿರೋ ಬೊಂಬೆಗಳನ್ನ ಯಾವುದನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ರೀಸನ್ ಗೊತ್ತಿರಲ್ಲ. ಸೊ ಆವಾಗ ಅವ್ರಿಗೆ ಅವ್ರ ಮನೆ ದೇವರಿಂದ ಸ್ಟಾರ್ಟ್ ಮಾಡಿ ಸೊ ಬೊಂಬೆಗಳನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೋಬೇಕು, ಯಾವ್ಯಾವ ಕಾನ್ಸೆಪ್ಟ್ ತೊಗೋಬೇಕು, ಕೃಷ್ಣನ ಪರವಾಗ, ರಾಮನ ಪರವಾಗ, ಇಲ್ಲ ಶ್ರೀನಿವಾಸ ಪದ್ಮಾವತಿ ಪರವಾಗ, ಅವ್ರವ್ರ ಕಾನ್ಸೆಪ್ಟ್ ಬಂದು ತೊಗೊಳ್ಳೋವಂಥ ಕಾನ್ಸೆಪ್ಟ್ಗಳು ಇವೆಲ್ಲ. ಸೆಟ್ಟು, ಮದುವೆ ಸೆಟ್ಟು ಎರಡೂ ಇದೆ ಇದರಲ್ಲಿ. ಎರಡೂ ಥರನೂ ಸಿಗುತ್ತೆ ಇದರಲ್ಲಿ. ಮನೆಯಲ್ಲಿ ಲೇಡೀಸು ಖಾರ ರುಬ್ತಾಯಿದ್ರು, ಬಟ್ಟೆ ಒಗಿತಾಯಿದ್ರು, ಹಿಟ್ಟು ರುಬ್ಕೊತಾಯಿದ್ರು. ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ. ಗುರುಗಳು ಸೆಟ್ ಇದು. ಕಾಂಚೀಪುರಂ ವರ್ಧರ ಇವರು ಪೆರಿಯರ್ ಅಂತಾರೆ ಇವ್ರನ್ನ. ಇದು ದೇಶಿಕರು ಅಂತಾರೆ, ಇದು ರಾಮಾನುಜರು ಅಂತಾರೆ, ಇದು ಮಾಮಾ ಮಾಮಿ. ಈ ಥರ ಟೋಟಲ್ ಸೆಟ್ಗಳು ಕಾನ್ಸೆಪ್ಟ್ ಎಲ್ಲ ಇದೆ ಮೇಡಮ್. ನೋಡ್ಬೋದು, ನೀವೇನಾದರೂ ಕ್ರಿಕೆಟ್ ಫ್ಯಾನ್ಸ್ ಆಗಿದ್ದರೆ ಇಲ್ಲಿ ಕ್ರಿಕೆಟ್ ಸೆಟ್ ಇದೆ. ಹಾಗೆ ಇಲ್ಲಿ ಕನ್ಯಾದಾನ ಮಾಡ್ತಾ ಇರೋದು ಋಷಿಗಳು. ಆಮೇಲೆ ಈ ಕಡೆ ಬಂದರೆ ಕೈಲಾಸ, ಮತ್ತು ಇಲ್ಲಿ ದೇವರು ಕೃಷ್ಣ ಸಖಿಯರ ಜೊತೆ ಇರೋದು. ಹಾಗೆ ಇಲ್ಲಿ ರಾವಣ, ಮತ್ತು ಕೃಷ್ಣ ಜನನಮ್ಮು, ಅಯೋಧ್ಯ ರಾಮ, ಮತ್ತು ಇಲ್ಲಿ ವೆಂಕಟೇಶ್ವರ, ಗಣೇಶ ಮೋದಕ ಮತ್ತು ಕಡುಬು ತಿಂತಾ ಇರೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ನೋಡ್ಬೋದು ನೀವು ರಾವಣ ಲಿಂಗ ಪೂಜೆ ಮಾಡ್ತಾ ಇರೋದು. ಹಾಗೆ ಈ ಕಡೆ ಬಂದರೆ ಊಟ ಬಡಿಸ್ತಾ ಇರೋ ಸೆಟ್ಟು. ಕಷ್ಟ ಜನಕ್ಕೆ ಅಯೋಧ್ಯರ ಓಪನಿಂಗ್ ಆದಮೇಲೆ ಅಯೋಧ್ಯ ಟೆಂಪಲ್ ಮನೆಯಲ್ಲಿ ಇಡಬೇಕು, ಅಯೋಧ್ಯ ರಾಮನ ಜೋಡಿಸ್ಬೇಕು ಅನ್ನೋ ಒಂದು ಆಸಕ್ತಿ ಭಾಳ ಬಂದಿದೆ. ಸೊ ಅದರಿಂದ ಅಯೋಧ್ಯ ರಾಮ ಟೆಂಪಲ್ ತರಿಸಿದ್ವಿ. ಆಮೇಲೆ ಕಾಶಿ ಟೆಂಪಲ್ ತರಿಸಿದ್ವಿ, ಕಾಶಿ ಓಪನ್ ಆದಮೇಲೆ. ಆಮೇಲೆ ಇಲ್ಲಿ ಬನ್ನಿ, ಇದು ಬಂದು ಉಡುಪಿ ಕಟ್ಕೆ ರಥ ಅಂತ. ಉಡುಪಿಯಲ್ಲಿ ಕಟ್ಕೆ ರಥ ಅಂತ ಇದೆ ಕೃಷ್ಣಂದು. ಸೊ ಅದರದ್ದು ಕಟ್ಕೆ ರಥ ತರಿಸಿದ್ವಿ. ಅದಾದಮೇಲೆ ನೀವೆಲ್ಲ ನೋಡಿರೋದು ಈಗ ಮೈಸೂರು ಪ್ಯಾಲೇಸು, ಆದರೆ ಮುಂಚೆ ಇದು ಕಟ್ಕೆ ಪ್ಯಾಲೇಸ್ ಅಂತ ಇದ್ದಿದ್ದು. ಸೊ ಇದೇನಾಯಿತು ಅಂದರೆ ಯಾವುದೋ ಒಂದು ಫಂಕ್ಷನಲ್ಲಿ ಸುಟ್ಟೋಗೋಯ್ತದು. ಸುಟ್ಟೋದ್ಮೇಲೆ ಮತ್ತೆ ಮಹಾರಾಜರು ಏನು ಮಾಡಿದ್ರು, ಹೊಸ್ದಾಗಿ ಪ್ಯಾಲೇಸ್ನ ಟೋಟಲ್ ಒಂದು 12 ವರ್ಷ 13 ವರ್ಷ ಪ್ರಯತ್ನ ಮಾಡಿ ಆ ದೊಡ್ಡ ಪ್ಯಾಲೇಸ್ನ ಕಟ್ಟಿದ್ರು. ಇದು ಬದ್ರಿನಾಥು. ಆಮೇಲೆ ಚಿಕ್ಕದು ಇದು ಬಂದು ಅಯೋಧ್ಯೆ ಟೆಂಪಲ್ಲು ಮೇಡಮ್. ಇದು ಮೈಸೂರು ಚಾಮುಂಡೇಶ್ವರಿ ಟೆಂಪಲ್. ಬಟ್ ಇದೇನಪ್ಪ ಅಂದರೆ ಚಿಕ್ಕದಾಗಿ ಮೈಸೂರು ಟೆಂಪಲ್ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಸೊ ಇದಕ್ಕೆ ತಕ್ಕನಂಗೆ ಮಹಿಷಾಸುರ ಕೊಡ್ತೀನಿ. ಮೈಸೂರು ಕಾನ್ಸೆಪ್ಟ್ ಪ್ಲಾನ್ ಮಾಡಿದ್ರೆ ಇಲ್ಲಿ ಮಹಿಷಾಸುರ ಅವರು ಇದ್ದಾರೆ, ನಂದಿನೂ ಇದೆ ಜೊತೆಗೆ. ಸ್ಟಾರ್ಟ್ ಆಗೋದೇ ಇಲ್ಲಿಂದ, ರಾಜಾರಾಣಿ ಪಟ್ಟದ ಬೊಂಬೆಗಳಿಂದ. ತುಂಬಾ ಕಲೆಕ್ಷನ್ಸ್ ಇದೆ. ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಯಾವುದೇ ರೀತಿ ಡಿಸಪಾಯಿಂಟ್ಮೆಂಟ್ ಆಗೋದೇ ಇಲ್ಲ. ನೋಡ್ಬೋದು. ಆ್ಯಂಡ್ ಹಾಗೆ ಹೀಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಕೂಡ ಎಲ್ಲವೂ ಇದೆ. ಕೃಷ್ಣ ನಾಗರಹಾವು ಮೇಲೆ ನಿಂತಿರೋದಾಗಲಿ, ಇಲ್ಲಿ ರಾಧೆ ಕೃಷ್ಣ, ಹೀಗೆ ಪ್ರತಿ ಒಂದು ಕೂಡ ಇದೆ. ಇಲ್ಲೆಲ್ಲ ಕೃಷ್ಣ ಕಾನ್ಸೆಪ್ಟ್ ಜಾಸ್ತಿ ಇದೆ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಥರ ಇದೆ. ಒಂಥರ ಯೂನಿಕ್ ಕಾನ್ಸೆಪ್ಟು. ಕೃಷ್ಣ ಬೆಣ್ಣೆ ತಿಂತಾ ಇರೋದು, ಮತ್ತು ಅವ್ರ ಅಮ್ಮ ಹಾಲು ಕರಿತಾ ಇರೋದು, ಮತ್ತು ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಥರ ರೀತಿ ದೇವರಿದೆ. ಆ್ಯಂಡ್ ಪ್ರತಿಯೊಂದು ಮುಖಲಕ್ಷಣ ಆಗಲಿ, ಹಾಗೆ ಆ ಕಾರ್ವಿಂಗ್ ಆಗಲಿ, ಮಾಡಿರೋದಾಗಲಿ ತುಂಬಾ ಚೆನ್ನಾಗಿದೆ. ರಾಜಾರಾಣಿ, ಹಾಗೆ ಇಲ್ಲಿ ದೇವರುಗಳು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಫಸ್ಟ್ ಫ್ಲೋರಲ್ಲೂ ಇದೆ, ಸೆಕೆಂಡ್ ಫ್ಲೋರಲ್ಲೂ ಇದೆ. ಈ ಅಂಗಡಿ ಹೇಳಬೇಕಂದ್ರೆ 3 ಫ್ಲೋರ್ಸ್ ಇದೆ.
ಪೇಪರ್ ಮೆಶ್ ದಶಾವತಾರ ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ನೋಡ್ತಾ ಇದ್ರೆ ಒಂದು ದಿನ ಅಂತೂ ಸಾಲದು, ತುಂಬ ಕಲೆಕ್ಷನ್ಸ್ ಇದೆ. ಸೊ ಇಲ್ಲಿ ಮಿನಿಯೇಚರ್ ದಶಾವತಾರ ಇದೆ. ಕೆಳಗಡೆ ನೀವು ನೋಡಿದ್ದು ದೊಡ್ಡದು, ಇದು ಮಿನಿಯೇಚರು. ಇಲ್ಲಿ ನೋಡ್ಬೋದು ನೀವು ಬ್ಯಾಡ್ಮಿಂಟನ್ ಸೆಟ್. ಇದ್ರ ಸೆಟ್ ಆಕ್ಚುಲಿ ಜೋಡಿಸ್ತಾ ಇದ್ದಾರೆ. ಇದು ಆಕ್ಚುಲಿ ಮದುವೆಗೆ ಬಂದಿರೋ ಗೆಸ್ಟ್ ಆ ಥರ ಸೆಟ್. ಇದು ಕ್ಯಾಮ್ರಾಮನ್ ಫೋಟೋ ಕ್ಯಾಪ್ಚರ್ ಮಾಡ್ತಿರೋದು, ಇಲ್ಲಿ ನಿಂತಿರೋದು, ಮತ್ತೆ ಬ್ಲೇಸರ್ ಹಾಕೊಂಡಿರೋದು. ಹಿಂದೆ ನೋಡ್ಬೋದು ನೀವು ಮದುವೆ ಹೆಣ್ಣು ಗಂಡು ಕೂತಿರೋ ಥರ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆಮೇಲೆ ಇದು ನೋಡ್ಬೋದು ನೀವು, ಇದು ಬರ್ತ್ಡೇ ಸೆಟ್, ತುಂಬಾ ಚೆನ್ನಾಗಿದೆ. ಎಲ್ಲ ಕೊಂಡಪಲ್ಲಿ ಬೊಂಬೆಗಳು. ಆ್ಯಂಡ್ ಇಲ್ಲಿ ನೋಡಿ ತಲೆ ಮೇಲೆ ನೀರು ಹೊತ್ಕೊಂಡು ಹೋಗ್ತಾ ಇರೋದು, ಹಾಗೆ ಇಲ್ಲಿ ಮಕ್ಕಳು ಆಟ ಆಡ್ತಾ ಇರೋದು, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಮಕ್ಕಳು ಆಗಿನ ಕಾಲದಲ್ಲಿ ಛತ್ರಿ ಇಟ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇರೋದು. ನಿಮಗೆ ಈ ಕಾನ್ಸೆಪ್ಟ್ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಕಾನ್ಸೆಪ್ಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು ತರಕಾರಿ ಮಾಡ್ತಾ ಇರೋದು, ಹಾಗೆ ಹಣ್ಣುಗಳು, ಮಾರ್ಕೆಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಕಾನ್ಸೆಪ್ಟ್ ಬೇಸ್ಡ್ ನಿಮಗೆ ಬೊಂಬೆಗಳು ಇಲ್ಲಿ ಸಿಗುತ್ತೆ ನೋಡ್ಬೋದು. ಸ್ಕೂಲು ಆ್ಯಂಡ್ ಇಲ್ಲಿ ಟೀಚರ್ ಮಕ್ಕಳಿಗೆ ಯೋಗ ಅಥವಾ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದಾರೆ. ಇದು ಟಾಂಗಾ, ಹೆಣ್ಣನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಈ ರಂಗೋಲಿ ಹಾಕ್ತಿರೋದು ಶ್ರೀರಾಮ ಪಟ್ಟಾಭಿಷೇಕ, ಇದು ಉಡ್ಡಿಂದು. ಇಲ್ಲಿರೋದು ಮಣ್ಣಿಂದು. ಪೇಪರ್ ಮೆಶ್ದು ಕೂಡ ಇದೆ. ಕಾಲದ ಮಕ್ಕಳು ಲೂಡೋ ಆಡ್ತಾರಲ್ವಾ, ಆ ಕಾನ್ಸೆಪ್ಟ್ ಕೂಡ ಇದೆ. ಹಾಗೆ ಕೇರೆ ಮಾಡ್ತಾ ಇರೋದು, ಮತ್ತು ಇಲ್ಲಿ ತರಕಾರಿ ಗಾಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಸುಬ್ರಹ್ಮಣ್ಯ ವಿಗ್ರಹ ಎಷ್ಟು ಚೆನ್ನಾಗಿದೆ. ಈ ಥೀಮ್ ಬಂದು ರಾಮ ಸೇತು ಕಟ್ತಾ ಇರೋದು, ಇದು ಕೂಡ ತುಂಬ ಚೆನ್ನಾಗಿದೆ. ಯುನೀಕ್ ಕಂಪ್ಲೀಟ್ ರಾಮಾಯಣ ಸೆಟ್ಟು. ರಾಮ ವನವಾಸಕ್ಕೆ ಹೋಗೋದಾಗಲಿ, ರಾಮ ಸೀತೆನ ಮದುವೆ ಆಗೋದು ನೋಡಿ. ಇಲ್ಲಿ ಇನ್ನೊಂದು, ಹೀಗೆ ತುಂಬ ರಾಮನ್ ಕಾನ್ಸೆಪ್ಟ್ ಬೇಸ್ಡ್ ಇದೆ ನಿಮಗೆ. ಇದು ಭುವನೇಶ್ವರ್ ದೇವಸ್ಥಾನ, ನಿವಾಸ ಪದ್ಮಾವತಿ. ಇದು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಹೇಗೆ ಮಾಡಿರ್ತಾರಲ್ಲ ಅದೇ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ನೋಡ್ಬೋದು ಇದೊಂದು ಪುಟ್ಟ ಕಾಫಿ ಅಂಗಡಿ. ಅಲ್ಲಿ ಪೇಪರ್ ಓದ್ತಾ ಇರೋದು, ಕಾಫಿ ಮಾಡ್ತಾ ಇರೋದು, ಹಾಗೆ ಇಲ್ಲಿ ತುಳಸಿ ಪೂಜೆ ಮಾಡ್ತಿರೋದು, ಮಜ್ಜಿಗೆ ಕಡಿತಾ ಇರೋದು, ತುಂಬಾ ಬ್ಯೂಟಿಫುಲ್ ಆಗಿದೆ ನನಗಂತೂ ನೋಡೋದಕ್ಕೆ. ಹಾಗೆ ಇಲ್ಲಿ ಏನೋ ಮಾರ್ತಾ ಇದ್ದಾರೆ, ಎತ್ತಿನ ಗಾಡಿ ಹೊಡ್ಕೊಂಡು ಹೋಗ್ತಾ ಇರೋದು. ಮತ್ತು ಇದು ದೊಡ್ಡದು ಕಾಫಿ ಅಂಗಡಿ. ಇಲ್ಲಿ ದೊಡ್ಡದಷ್ಟೇ ಅಲ್ಲ, ಮಿನಿಯೇಚರ್ ಬೊಂಬೆಗಳು ಕೂಡ ಸಿಗುತ್ತೆ, ಸೈಜ್ ಪ್ರಕಾರ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ 7 ಸ್ಟೇಟಿಂದ ಬೊಂಬೆಗಳನ್ನ ತರಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾಗಿ ಈ ವರ್ಷ ಬಂದಿರುವಂಥ ಬೊಂಬೆ ಅಂದರೆ ರಾಜವರಾಗಿ ಅಂತ ಹೇಳ್ತಾರೆ. ಇದು ಅಮ್ಮನವ್ರದ್ದು ಭಾಳ ಶಕ್ತಿಫುಲ್ ಆಗಿರುವಂಥ ಒಂದು ಬೊಂಬೆ. ನವರಾತ್ರಿನಲ್ಲಿ ಎಲ್ಲ ದೇವರುಗಳ ಜೊತೆಯಲ್ಲಿ ಯಾವುದೇ ಬೊಂಬೆ ಇಡಬಾರ್ದು ಅನ್ನೋ ಒಂದು ಉದ್ದೇಶ ಏನಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಯಾವ ದೇವರನ್ನ ಬೇಕಾದರೂ ಪೂಜೆ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಬೊಂಬೆಗಳನ್ನ ಡಿಫ್ರೆಂಟಾಗಿ ತರಿಸಿದ್ದೀವಿ. ಸೊ ಅದರಿಂದ ಇದೇನಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಈ ಸೆಟ್ ತೊಗೊಳ್ಳೋಣ, ಆ ಸೆಟ್ ತೊಗೊಳ್ಳೋಣ, ಇದು ಹೊಸ್ದಾಗಿ ಕಾಣ್ತಾ ಇದೆ ಈ ಬೊಂಬೆಗಳು ಅಂತ ಇಷ್ಟಪಡ್ತಾರೆ ಮೇಡಮ್. ಓಕೆನಾ? ಆ್ಯಕ್ಚುಲಿ ಬಂದು ಟೆಂಪಲ್ ಬೇಸ್ಡ್ ಕಾನ್ಸೆಪ್ಟಲ್ಲಿ ಇದೆ. ನಿಮಗೆ ಯಾವ ಟೆಂಪಲ್ ಬೇಸ್ಡ್ ಕಾನ್ಸೆಪ್ಟ್ ಬೇಕೋ ಅವ್ರನ್ನ ಕೇಳಿದ್ರೆ ಅವರು ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಆ್ಯಂಡ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ರಾತ್ರಿ 9 ದಿನ ಯಾರ್ಯಾರ ದೇವರು ಅಂತ ಶೈಲಪುತ್ರಿ, ಚಂದ್ರಘಂಟ, ಹಾಗೆ ಬ್ರಹ್ಮಚಾರಿಣಿ, ಸ್ಕಂದಮಾತ, ಕುಸುಮಾಂಬ, ಮತ್ತೆ ಮಹಾಗೌರಿ, ಕಾತ್ಯಾಯಿನಿ, ಸಿದ್ಧಿದಾತ್ರಿ ಎಲ್ಲನೂ ಸಿಗುತ್ತೆ. ಸೊ ನೋಡಿದ್ರಲ್ಲ, 3 ಫ್ಲೋರ್ ಇದೆ ಅಂಡ್ ಪ್ರತಿ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಮೈಸೂರು ಪ್ಯಾಲೇಸ್ ಇಂದ ಹಿಡಿದು ಭುವನೇಶ್ವರ್, ಕಾಶಿ ವಿಶ್ವನಾಥ ಟೆಂಪಲ್ ಎಲ್ಲಾನು ಇದೆ. ಹಾಗೆ ಅಯೋಧ್ಯ ರಾಮ ಕೂಡ ಇದೆ, ತುಂಬಾ ಮುದ್ದಾಗಿದೆ. ಹಾಗೆ ವರಾಹಿ, ಪ್ರತಿ ಒಂದು ದೇವರು ಇದಿಲ್ಲ ಅನ್ನೋಂಗಿಲ್ಲ, ಎಲ್ಲ ದೇವರುಗಳು ಇದೆ. ಹಾಗೆ ಇದು ನೋಡ್ಬೋದು, ಕ್ಯೂಟ್ ಆಗಿದೆ ಈ ಮುದ್ದಾದ ಡಾಲ್. ಇದನ್ನ ನಾನು ನನ್ನ ಮಗಳಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಅಂಡ್ ನೀವೆಲ್ಲಿ ಬರ್ಬೇಕು ಗೊತ್ತಲ್ವಾ? ಬಸವನಗುಡಿಯಲ್ಲಿರುವ ದಸರಾ ಗೊಂಬೆ ಮನೆಗೆ ಬನ್ನಿ. ಹಾಗೆ ನಿಮ್ಮ ದಸರಾ ಹಬ್ಬನ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅಂಡ್ ನಮ್ ಚಾನೆಲ್ ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ದಸರಾ ಬೊಂಬೆ ಯಾರೆಲ್ಲ ತಗೊಳ್ಬೇಕು ಅಂತ ಇರೋರಿಗೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು.